ಇನ್ಸ್ಟಂಟಾಗಿ ಈ ಕ್ರಿಸ್ಪಿ ದೋಸೆನ ಮಾಡ್ಕೊಳ್ಳೋಣಂತ ಭಾಳ ರುಚಿ ಇರ್ತಾವೆ. ನಾನು ಇದನ್ನು ಮಾಡೋಕ್ಕೆ ದೇಸಿ ಗೋಲ್ಡ್ ಅವ್ರದ್ದು ಗೋಧಿ ಹಿಟ್ಟು ಬಳಸಾಕತ್ತೀನಿ. ಇದ್ರಾಗ 100% ಗೋಧಿನೇ ಯೂಸ್ ಮಾಡಿರ್ತಾರೆ. ಯಾವುದೇ ಥರ ಮೈದಾ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಇರಂಗಿಲ್ಲ. ನಮ್ಮ ಕರ್ನಾಟಕದಾಗನ ತಯಾರಾಗ್ತಿದ್ದು. 1 ಕಪ್ ಗೋಧಿ ಹಿಟ್ಟಿಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, ಉಪ್ಪು ನೀರು ಹಾಕಿ ಗಂಟಿಲ್ದಂಗೆ ನೀಟಾಗಿ ಇದನ್ನು ಕಲಿಸಿ 10 ನಿಮಿಷ ಮುಚ್ಚಿಡಬೇಕು. ಕುಟ್ಟಿರೋ ಕಾಳುಮೆಣಸು, ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ, ಕರಿಬೇವು, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಈ ಹದಕ್ಕೆ ಕಲಿಸಿ ಇಟ್ಕೋಬೇಕು. ನಾವು ಕಾದಿರೋ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಪೂರ್ತಿ ಹಂಚು ಕಾದ್ಮೇಲೆ ಈ ದೋಸೆನ ಹುಯ್ಕೋಬೇಕು. ರವೆ ದೋಸೆ ಇಲ್ಲ ನೀರು ದೋಸೆ ಹಾಕ್ತೀವಲ್ಲ, ಸೇಮ್ ಹಂಗೆ ಹಾಕೋದು. ನೀಟಾಗಿ ಎಲ್ಲ ಕಡೆ ಬೆಂದಮೇಲೆ ಫ್ಲಿಪ್ ಮಾಡಿನೂ ಬೇಯಿಸ್ಕೋಬೋದು, ಇಲ್ಲ ಹಾಗೇನೂ ಸರ್ವ್ ಮಾಡ್ಬೋದು. ಚಟ್ನಿ ಅಥವಾ ಸಾಂಬಾರು ಜೊತೆಗೆ ಇದನ್ನು ಎಂಜಾಯ್ ಮಾಡಿಕೊಂಡು ತಿನ್ಬೋದು ನಾವು.